Mic testing 1 2 3. Okay. Hello everyone. ಎಲ್ರಿಗೂ ನಮಸ್ಕಾರ and welcome back to my YouTube channel. ಇವತ್ತಿನ ವ್ಲಾಗ್ ಬಂದು ಏನಪ್ಪಾ ಅಂತ ಅಂದ್ರೆ ನೀವು ಆಲ್ರೆಡಿ ತಮ್ನೇಲ್ ನೋಡಿನೇ ನೀವು ಗೆಸ್ ಮಾಡಿರ್ತೀರಾ. ಇಟ್ಸ್ ಆಲ್ ಅಬೌಟ್ ಕಾಂತಾರ ಮೂವಿ. ಐ ಆಮ್ ಗೋಯಿಂಗ್ ಟು ವಾಚ್ ಕಾಂತಾರ ಮೂವಿ. ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ಎಲ್ಲರೂ ಹೇಳ್ತಾ ಇದ್ರು ತುಂಬ ಚೆನ್ನಾಗಿದೆ ಮೂವಿ ಅಂತ. ಸೊ ಅದಕ್ಕೋಸ್ಕರ ನಾನು ಹೋಗ್ಬೇಕಂತ ಅನ್ಕೊಂತಾನೆ ಇದೆ, ಬಟ್ ಆಗ್ತಾನೆ ಇಲ್ಲ. ಸೊ ಇವತ್ತು 10ಗೆ ಕಾಸ್ಟ್ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಬುಕ್ ಮಾಡಿ ನಮ್ಮ ಪೇರೆಂಟ್ಸ್ ಕೂಡ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಹೋಗಲೇಬೇಕು ನಾಳೆ ಅಂತ, ಅಲ್ಲ ಹೋಗಲೇಬೇಕು ಇವತ್ತು ಅಂತ ಫಿಕ್ಸ್ ಮಾಡಿದ್ವಿ. ಆ್ಯಂಡ್ ವಿ ಆರ್ ಗೋಯಿಂಗ್ ನಾವ್. ಆ್ಯಂಡ್ ಇವಾಗ ನಮ್ಮ ಅಕ್ಕ ಮತ್ತು ನಮ್ಮ ಬಾವಾಗ ವೆಯ್ಟ್ ಮಾಡ್ತಾ ಇದ್ದೀನಿ. ಅವರೇ ನನ್ನನ್ನು ಪಿಕ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಸೊ ಸ್ನ್ಯಾಪ್ ಎಲ್ಲ ನೋಡ್ತಾ ಇದ್ರೆ ಹಿಂಗಿದೆಯೋ ಮೂವಿ ಓ ಅಂತ ಅನಿಸ್ತಾಯಿತ್ತು. ಬಟ್ ನಾನು ಹೋಗಲೇಬೇಕಂತ ಅಂದ್ಕೊಂಡು ಇವತ್ತು ಹೋಗ್ತಾ ಇದ್ದೀನಿ. ಓಕೆ, ಲೆಟ್ಸ್ ಗೋ ಆ್ಯಂಡ್ ವಾಚ್ ಇಟ್. ಆ್ಯಂಡ್ ನಾನು ರಿವ್ಯೂ ಹೇಳ್ತೀನಿ ಆ್ಯಂಡ್ ಐಲ್ ಶೋ ಯು ಯಾವ ಥರ ನಮ್ಮ ಎಕ್ಸ್ಪ್ರೆಷನ್ ಇತ್ತು. ಆ್ಯಂಡ್ ಆ ಮೂವಿನ ತೋರ್ಸೋಕ್ಕಾಗಲ್ಲ, ಯಾವ ಥರ ನಮ್ಮ ಎಕ್ಸ್ಪ್ರೆಷನ್ ಇತ್ತು ಆ ಮೂವಿ ನೋಡ್ಬೇಕಾದ್ರೆ ಅನ್ನೋದೆಲ್ಲ ತೋರಿಸ್ತೀನಿ. ಸಮ್ ಕ್ಲಿಪ್ಸ್ ಅಷ್ಟೇ, ಕತ್ಲಿರುತ್ತೆ. ಬಟ್ ಲೆಟ್ ಮೀನ್ ಟ್ರೈ. ಆ್ಯಂಡ್ ಎಷ್ಟೊಂದು ಜನ ಆಲ್ರೆಡಿ ಮೂವಿ ನೋಡಿದ್ದೀರಾ ಆ್ಯಂಡ್ ಎರಡೆರಡು ಸರಿ ಹೋಗಿ ನೋಡಿರೋರು ಇದ್ದೀರಾ. ಬಟ್ ಈ ಮೂವಿ ಯಾರು ನೋಡಿರಲ್ವೋ ಅವ್ರಿಗೆ ನಾನು ರಿವ್ಯೂ ಕೊಡ್ತೀನಿ. ಲೈಕ್ ನನಗೇನು ಅನಿಸ್ತು ನಾನು ಅದನ್ನು ಹೇಳ್ತೀನಿ ಅಷ್ಟೇನೆ. ಓಕೆ, ಈಗ ಅವ್ರು ಬಂದ ತಕ್ಷಣ ವಿಲ್ ಗೋ ಆ್ಯಂಡ್ ಯಾ, ಬನ್ನಿ ಹೋಗೋಣ. ಸೊ ದಿಸ್ ಇಸ್ ಹೌ ಐ ಗಾಟ್ ಡ್ರೆಸ್ಡ್. ಆ್ಯಂಡ್ ನಮ್ಮ ಅಕ್ಕ ಬಾವ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಸ್ವಲ್ಪ ಮಿರರ್ ಸೆಲ್ಫೀಸ್ ಎಲ್ಲ ತೊಗೊಂಡು ಇವಾಗ ನಾನು ಹೋಗ್ತಾ ಇದ್ದೀನಿ. ಆ್ಯಂಡ್ ನಾವು ಏನು ಅಂದ್ಕೊಂಡಿದ್ವಿ ಅಂದರೆ ಲೈಕ್ ಮೆಟ್ರೋಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಮೆಟ್ರೋ ಸ್ಟೇಷನ್ ಹತ್ರ ಕಾರ್ ಪಾರ್ಕ್ ಮಾಡಿ ಹೋಗ್ತೀವಿ. ಆ್ಯಂಡ್ ದಿಸ್ ಕ್ಯೂಟಿ ಪುಟ್ಟಿ ಪೋಸ್ ಹಿಂಗೆ ಕೊಡ್ತಿದ್ದಾಳೆ ನೋಡಿ. ನಾನು ಯಾವಾಗಲೇ ಆಗಲಿ ವಿಡಿಯೋ ಮಾಡಬೇಕಾದ್ರೆ ಇವಳು ಪೋಸಸ್ ಕೊಡ್ತಾ ಇರ್ತಾಳೆ. ಆ್ಯಂಡ್ ನಾನು ಇವಳನ್ನ ಕ್ಯೂಟಿ ಪುಟ್ಟಿ ಅಂತಲೇ ಕರೆಯೋದು, ಬಿಕಾಸ್ ಅವಳು ಕ್ಯೂಟಾಗಿ ಆಡ್ತಿರ್ತಾಳೆ ಅದಕ್ಕೆ. ಆ್ಯಂಡ್ ಅದಾದಮೇಲೆ ನಾವು ಮೆಟ್ರೋ ಸ್ಟೇಷನಿಗೆ ಬಂದ್ವಿ. ಆ್ಯಂಡ್ ಪಪ್ಪ ಮಮ್ಮಿ ಆಲ್ರೆಡಿ ರೀಚ್ ಆಗಿದ್ದಾರೆ, ಮಂತ್ರಿ ಮಾಲಲ್ಲಿ ಇದ್ದಾರೆ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಆಫೀಸಿಂದ ಡೈರೆಕ್ಟ್ ಅಲ್ಲಿಗೆ ಬರ್ತಾರೆ. ಆ್ಯಂಡ್ ನಾವು ಹೋಗ್ತಿದ್ದೀವಿ ಇವಾಗ. ಆ್ಯಂಡ್ ಫೈನಲಿ ರೀಚ್ ಆದ್ವಿ. ಆ್ಯಂಡ್ ರೀಚ್ ಆದಮೇಲೆ ಹೋಗಿ ಇನ್ನೂ ಶೋ ಸ್ಟಾರ್ಟ್ ಆಗಿರಲಿಲ್ಲ, ಸೊ ಈಚೆ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಆಮೇಲೆ ಹೋಗಿ ಒಳಗಡೆ ಕುತ್ಕೊಂಡ್ವಿ. ಆ್ಯಂಡ್ ನನಗೆ ವೀಡಿಯೋಸ್ ಎಲ್ಲ ಸ್ವಲ್ಪ ಕ್ಲಿಪ್ಸ್ ತೊಗೊಳ್ಳೋಣ ಅಂತ ಹಂಗೆ ವೀಡಿಯೋಸ್ ಮಾಡ್ಕೊತಾ ಇದ್ವಿ. ಆ್ಯಂಡ್ ಪಿಕ್ಚರ್ ಸ್ಟಾರ್ಟ್ ಆಯಿತು. ನಾನು ಸ್ಟಾರ್ಟ್ ಆದಮೇಲೆ ಯಾವ ವೀಡಿಯೋನೂ ನಂದು ಎಕ್ಸ್ಪ್ರೆಷನ್ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಬಿಕಾಸ್ ಮೂವಿ ನೋಡ್ತಾ ನಂಗೆ ಮರ್ತೇ ಹೋಯ್ತು. ಆ್ಯಂಡ್ ಅದಾದಮೇಲೆ ಮೂವಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಎಲ್ಲರೂ ಮನೆಗೆ ಹೊರಟ್ವಿ. ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಈಗ ನಾನು ನಿನ್ನೆ ಮೂವಿಗೆ ಹೋಗಿದ್ದೆ. ಇವಾಗ ನಾನು ಮತ್ತೆ ಏನಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಆಬ್ವಿಯಸ್ಲಿ ರಿವ್ಯೂ ಕೊಡೋದಕ್ಕೆ. ಮೂವಿ ಬಗ್ಗೆ ಕೇಳೋದಾದರೆ ಏನು ಹೇಳಿ, ನನಗೆ ಆ ಮೂವಿ ನೋಡಿದ್ಮೇಲೆ ವಾಸ್ ಲೈಕ್ ಮಾತೇ ಬರ್ತಾ ಇಲ್ಲ ನನಗೆ. ಏನಿದು ಹಿಂಗಿದೆ ಈ ಮೂವಿ, ನನಗೆ ಆ ಥರ ಅನಿಸ್ತು. ಆ್ಯಂಡ್ ಸಕ್ಕತ್ತಾಗಿದೆ. ದಯವಿಟ್ಟು ನೀವೆಲ್ಲ ಹೋಗಿ ನೋಡಿ. ಆ್ಯಂಡ್ ನೀವು ನೋಡಬೇಕು. ಇನ್ನೊಂದು ಏನಂತ ಅಂದರೆ ನೀವು ನೋಡಬೇಕಾಗಿರೋ ಅಂಥ ಮೂವಿನೇ. ಲೈಕ್ ಕಾಮಿಡಿ ಇದೆ, ಟ್ವಿಸ್ಟ್ ಇದೆ, ಆ್ಯಂಡ್ ಥ್ರಿಲ್ಲಿಂಗ್ ಆಗಿದೆ. ಆ್ಯಂಡ್ ಆಬ್ವಿಯಸ್ಲಿ ದೈವ ಶಕ್ತಿ ಇದೆ ಆ ಮೂವಿಲಿ. ಆ್ಯಂಡ್ ರಿಷಬ್ ಶೆಟ್ಟಿ ಸರ್ ಆ್ಯಕ್ಟಿಂಗ್ ಅಂತೂ ಕೇಳೋದು ಬೇಡ, ಹೇಳೋದೇ ಬೇಡ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವ್ರ ಆ್ಯಕ್ಟಿಂಗು. ಲೈಕ್ ಆ ಆ್ಯಕ್ಟಿಂಗ್ ಬಂದು ಅವ್ರಿಗೆ ಮೈ ಗೂಡ್ಬಿಟ್ಟಿದೆ. ಅಷ್ಟು ಚೆನ್ನಾಗಿ ಅವ್ರು ನೋಡಿದ್ರೇ ವಾವ್ ಅಂತ ಅನಿಸ್ಬೇಕು. ಆ್ಯಂಡ್ ಗೂಸ್ ಬಂಪ್ಸ್ ಎಲ್ಲ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿತ್ತು ಅವ್ರ ಆ್ಯಕ್ಟಿಂಗ್ ನೋಡ್ತಿದ್ರೆ ನಂಗೆ ವಾವ್ ಅಂದರೆ ಈ ಥರ ಅದು ಒಂಥರ ತುಂಬ ಚೆನ್ನಾಗಿದೆ ಮೂವಿ ಮಾತ್ರ. ಹೋಗಿ ನೋಡಿ, ನನಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ನೀವು ಆ ಮೂವಿ ನೋಡಬೇಕು ಅಂತ ಅಂದರೆ ದಯವಿಟ್ಟು ನೀವು ಈ ರೀಲ್ಸ್ ಆಗಿರ್ಬೋದು, ಶಾರ್ಟ್ ವಿಡಿಯೋಸ್ ಆಗಿರ್ಬೋದು, ಅದೆಲ್ಲ ನೋಡೋಕೆ ಹೋಗಬೇಡಿ. ಏನೇ ಕ್ಲಿಪ್ಸ್, ಆ ಮೂವಿ ಕ್ಲಿಪ್ಸ್ ಇದ್ರೂ ದಯವಿಟ್ಟು ನೋಡೋಕೆ ಹೋಗಬೇಡಿ. ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿದ್ರೆ ನೀವು ಅಲ್ಲಿ ಹೋಗಿ ಮೂವಿ ನೋಡಿದ್ರು ನಿಮ್ಗೆ ಏನು ಇಂಟ್ರೆಸ್ಟಿಂಗ್ ಅನ್ಸಲ್ಲ. ಅದೆಲ್ಲ ನೋಡ್ದಂಗೆ ನೀವು ಅಲ್ಲಿ ಹೋಗಿ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮೂವಿ ನೋಡೋದಕ್ಕೆ. ಇದು ಗೊತ್ತು ಬಿಡು, ಇದು ಹಿಂಗೆ, ಅದು ನೋಡಿದ್ದೀನಿ ಬಿಡು, ಆ ಥರ ಇರಬಾರ್ದು. ಹೋಗ್ಬಿಟ್ಟು ನಾವು ಆ ಮೂವಿ ನೋಡಿದಾಗ ಫುಲ್ ಏನೂ ಗೊತ್ತಿಲ್ಲದೆ, ನಾವು ಯಾವುದೇ ಮೂವಿ ಆಗಲಿ ನಾವು ಏನೂ ಗೊತ್ತಿಲ್ಲದೆ ಆ ಮೂವಿ ನೋಡಿದಾಗ ತುಂಬ ಚೆನ್ನಾಗಿದ್ದರೆ ವಾವ್ ಅನಿಸುತ್ತೆ. ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಏನಾಗುತ್ತೆ ನೆಕ್ಸ್ಟು ಅಂತ. ಬಟ್ ನಾವು ಈ ಶಾರ್ಟ್ ವೀಡಿಯೋಸಲ್ಲಿ ಅದೆಲ್ಲ ನಾವು ನೋಡಿಬಿಟ್ಟಿದ್ರೆ ಇದು ಗೊತ್ತು ಬಿಡು, ಈ ಸೀನ್ ನಂಗೆ ಗೊತ್ತು, ಅದು ಗೊತ್ತು ಬಿಡು, ಇದು ಹಿಂಗೆ ಆಗೋದು ಅಂತ ನಾವೇ ಅಲ್ಲಿ ಹೇಳ್ಬಿಡ್ತಾ ಇರ್ತೀವಿ, ನಾವೇ ಗೆಸ್ ಮಾಡಿಬಿಡ್ತಾ ಇರ್ತೀವಿ. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವ ರೀಲ್ಸು ನೋಡಿಬಿಡಿ, ಏನು ನೋಡಿಬಿಡಿ, ಜಸ್ಟ್ ಮೂವಿ ಹೋಗಿ ನೋಡಿ. ಆ್ಯಂಡ್ ನಾನು ಅದೇ ಮಾಡಿದ್ದು. ನಾನು ಇದುವರೆಗೂ ಒಂದು ವೀಡಿಯೋನೂ ಅದ್ರದ್ದು ನೋಡಿರಲಿಲ್ಲ. ಲೈಕ್ ಸ್ನ್ಯಾಪಲ್ಲಿ ಎಲ್ಲ ಹೋಗೋದು ಸ್ನ್ಯಾಪ್ ಆಗ್ತಾಯಿದ್ರು. ಲೈಕ್ ನಾನು ಜಸ್ಟ್ ನೋಡಿದ್ದು ಕ್ಲಿಪ್ ಅಂದ್ಬಿಟ್ಟು ಓನ್ಲಿ ರಿಷಬ್ ಶೆಟ್ಟಿ ಅವ್ರದ್ದು ಆ ದೈವ ಬಂದಾಗ ಯಾವ ಥರ ಆ್ಯಕ್ಟಿಂಗ್ ಮಾಡಿದ್ರು, ದೈವ ಬಂದಿರೋ ಆ ಸೀನ್ ಬರುತ್ತಲ್ಲ
ಅದನ್ನ ಮಾತ್ರ ನಾನು ಲೈಕ್ ಸ್ನ್ಯಾಪಲ್ಲಿ ನೋಡಿದ್ದಿದ್ದಷ್ಟೇ. ಬಟ್ ಬೇರೆ ಏನು ನೋಡಿರಲಿಲ್ಲ ನಾನು. ಬೇರೆ ಹೀರೋಯಿಂದು ಅಷ್ಟೇ ಏನು ಕ್ಯಾರೆಕ್ಟರು ಅವ್ರದ್ದು ಯಾವ ಥರ ಇರುತ್ತೆ, ನಥಿಂಗ್, ನಾನು ಏನು ನೋಡಿರಲಿಲ್ಲ. ಬಟ್ ಅಲ್ಲೋದ್ಮೇಲೆ ಟ್ವಿಸ್ಟು ಸಕ್ಕತ್ತಾಗಿತ್ತು. ನನಗೆ ಫುಲ್ ಇಂಟ್ರೆಸ್ಟಿಂಗ್ ಆಗಿತ್ತು. ನೆಕ್ಸ್ಟ್ ಏನಾಗುತ್ತೆ, ಆಮೇಲೆ ನಾವು ಹಿಂದೆ ಏನಾಗಿತ್ತು ಕಾಂತಾರ ಮೂವಿ, ಅದರಲ್ಲಿ ಏನಾಗಿತ್ತು, ಅದಕ್ಕೇನ ಇದು ಹಿಂಗಾಗಿರೋದು, ಅದ್ರಲ್ಲಿ ಅದಕ್ಕೆ ಅವ್ರು ಹೇಳಿರೋದು ನೋಡಿ, ಇದ್ರಲ್ಲಿ ಹಿಂಗಿದೆ, ಆ ಥರ ಎಲ್ಲಾನು ಅನ್ಸುತ್ತೆ ನಮಗೆ. ಆ ಥರ ಎಲ್ಲ ಇದೆ ಮಾಡಿದ್ದಾರೆ. ಆ್ಯಕ್ಚುಲಿ ನನಗೆ ಬಂದ್ಮೇಲೆ ಮತ್ತೆ ಇನ್ನೊಂದ್ಸರಿ ನೋಡ್ಬೇಕಂತ ಅನಿಸ್ತಾನೇ ಇದೆ. ಬಟ್ ನೋಡೋಣ, ಆದರೆ ಹೋಗೋದು. ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಯಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್.